ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮೂರೂ ಪಕ್ಷದಲ್ಲೂ ಕೂಡ ಆಗ್ತಾ ಇರುವಂತಹ ಬೆಳವಣಿಗೆ, ಬೈ ಎಲೆಕ್ಷನ್ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ರಾಜೀನಾಮೆಯ ಪರ್ವ ಶುರುವಾಗಿದೆ. ಅದೆಲ್ಲದರ ನಡುವೆ ಜೆಡಿಎಸ್ ಅಲ್ಲಿ ಒಗ್ಗಟ್ಟಿನ ಮಂತ್ರ, ಸಮಾವೇಶಗಳಾಗ್ತಾ ಇದೆ. ಬಿಜೆಪಿಯಲ್ಲಿ ಶಹಬಾಸ್ ಗಿರಿ. ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಕುಚುಕು ಗೆಳೆಯರುಗಳು ಮತ್ತೆ ಒಂದಾಗ್ತಾರಾ? ಯಾಕಂದ್ರೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹೌದು. ಯಾಕಂದ್ರೆ ರಾಜಕೀಯದಲ್ಲಿ ಯಾರನ್ನ ಯಾರೂ ನಂಬೋದಕ್ಕಾಗೋದಿಲ್ಲ. ಇಲ್ಲಿ ಕಾರ್ಯಕರ್ತರುಗಳು ಕೆಲವೊಂದು ಸಮಯ ಹೇಗೆ ಅಂತ ಹೇಳಿದ್ರೆ, ರಾಜಕೀಯ ನಾಯಕರ ಪರ ವಹಿಸ್ಕೊಂಡು ಮಾತಾಡೋದಕ್ಕೋಗಿ ಜಗಳಗಳಾಗತ್ತೆ, ಅವರು ಏಟು ತಿಂತಾರೆ, ಅದು ಕೊಲೆಯಲ್ಲೂ ಕೂಡ ಅಂತ್ಯ ಆಗಿರೋದಿದೆ. ಬಟ್ ರಾಜಕೀಯದಲ್ಲಿ ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರನೂ ಅಲ್ಲ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಹಿಂದೆ ಆಗಿರುವಂತಹ ಬೆಳವಣಿಗೆಯನ್ನ ನಾವು ಗಮನಿಸೋದಾದ್ರೆ, ಈಗ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ JDS ಅಲ್ಲಿ ನೋಡಿ, ಕುಮಾರಸ್ವಾಮಿ ಅವರು ಸಮಾವೇಶ ಮೊನ್ನೆ ತಾನೇ ಭರ್ಜರಿಯಾಗಿ ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ರು. 4 ರಿಂದ 5 ಲಕ್ಷ ಜನ ಸೇರಿದ್ರು. 2028ಕ್ಕೆ ಕುಮಾರಣ್ಣನೇ ಮುಖ್ಯಮಂತ್ರಿ ಅನ್ನುವಂತಹ ಘೋಷಣೆಗಳು. ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ JDSಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ. ಯಾಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ಜಮೀರ್ ಅವರು CM ಸಿದ್ದರಾಮಯ್ಯ ಅವರು ಬರ ಕೇಳಿರ್ತಾರೆ, ಭೇಟಿ ಕೊಡ್ತಾರೆ, ಒಂದೇ ಕಾರಲ್ಲಿ ವಿಧಾನಸೌಧಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಜಮೀರ್ ಅವರ ಮಾತುಗಳನ್ನ ಕೂಡ ಕೇಳಿಸ್ಕೊಂಡ್ವಿ. ದಾವಣಗೆರೆ ಬೈ ಎಲೆಕ್ಷನ್ ಕಾವು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಚುನಾವಣೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ರಿಸಲ್ಟ್ಗೂ ಮುನ್ನವೇ ಕಾಂಗ್ರೆಸ್ಸು ಸೋಲಪ್ಕೊಂಡಂತೆ ಅಂತ ಹೇಳುವ ಮಾತುಗಳು ಓಡಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ, ಸಿದ್ದರಾಮಯ್ಯ ಅವರ ಆಪ್ತರ ವಲಯದಲ್ಲಿ ಗುರುತಿಸಿಕೊಂಡವರಿಗೆ ಕಾಂಗ್ರೆಸ್ ಹೈಕಮಾಂಡು ಯಾವ ರೀತಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವರು ಎಲ್ಲೋ ಅಸಹಾಯಕರಾಗಿದ್ದಾರಾ, ಏನೂ ಮಾಡದ ಪರಿಸ್ಥಿತಿಯಲ್ಲಿದ್ದಾರಾ, ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಕಳೆದ 3 ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆ, ಅಬ್ದುಲ್ ಜಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಾಗುತ್ತೆ, ಅವರಿಗೆ ನೋಟಿಸ್ ಅನ್ನ ಕೊಡ್ಲಾಗುತ್ತೆ. CM ರಾಜಕೀಯ ಕಾರ್ಯದರ್ಶಿಗೂ ಕೂಡ ಅಷ್ಟೇನೆ, ಅವರಿಗೂ ಕೊಡ್ಲಾಗಿದೆ. ಮತ್ತೊಂದು ಕಡೆ ಜಮೀರ್ ಅವರ ತಲೆದಂಡ ಆಗುತ್ತಾ? ಜಮೀರ್ ಅವರು ಹೇಳಿದ್ರು ಇವತ್ತು ಮಾಧ್ಯಮದವರೊಟ್ಟಿಗೆ ಮಾತನಾಡಿ, ಹೌದು, ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ದು ಸತ್ಯ. ನಾನು ಅದನ್ನ KPCC ಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದೆ. ಟಿಕೆಟ್ ಕೊಡಿ, ನೀವು ಕೊಡುವಂತಹ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದ್ರೆ ನೀವು ಆಮೇಲೆ ನನ್ನನ್ನ ಪ್ರಶ್ನೆ ಮಾಡಿ, ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ. ಮುಸ್ಲಿಂ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಟ್ಟು ನಾನು ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಆದರೆ ನಾನು ಎಲ್ಲೂ ಕೂಡ ಇಂಥದ್ದೇ ಅಭ್ಯರ್ಥಿ ಕೊಡಿ ಅಂತ ಹೇಳಿ ನಾನೆಲ್ಲೂ ಕೂಡ ಹೆಸರನ್ನ ಹೇಳಿಲ್ಲ. ಒಂದು 6-7 ಜನ ರೇಸಲ್ಲಿ ಇದ್ದಿದ್ದು ಸತ್ಯ, ಮುಸ್ಲಿಂ ಅಭ್ಯರ್ಥಿಗಳು. ಇದೆಲ್ಲವನ್ನ ಕೂಡ ಇವತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಸೊ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರೇ, ನಾನು ಕೇರಳದಲ್ಲಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ, ಅವರ ಮಾತಿಗೆ ಬೆಲೆ ಕೊಟ್ಟು ನಾನು 5ನೇ ತಾರೀಕು ಬರ್ತೀನಿ, ನಾನು SS ಮಲ್ಲಿಕಾರ್ಜುನ್ ಅವರ ಮನೆಗೆ ಬರ್ತೀನಿ, ಅವ್ರ ಮನೇಲಿ ಊಟ ಮಾಡ್ತೀನಿ, ಸಮರ್ಥ್ ಅವರಿಗೆ ವೋಟ್ ಹಾಕಿ ಅಂತ ಹೇಳ್ತೀನಿ, ಒಂದು ರೋಡ್ ಶೋ ಕೂಡ ಮಾಡ್ತೀನಿ, 7ನೇ ತಾರೀಕು ಮತ್ತೆ ಅಗತ್ಯ ಬಿದ್ದರೆ ನನ್ನ ಕರೀರಿ ಅಂತಲೂ ಕೂಡ ನಾನು ಹೇಳ್ತೀನಿ, ಆದ್ರೆ ನನ್ನನ್ನ ಕರೀಲಿಲ್ಲ. ಇದು ಜಮೀರ್ ಅವರ ಹೇಳಿಕೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಬರೀ ಒಂದು ಚುನಾವಣೆಗೆ, ಬರೀ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಗೆ ಯಾಕಿಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆ? ಹಿಂದೆಯೂ ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಘಟಾನುಘಟಿ ಕಾಂಗ್ರೆಸ್ ನಾಯಕರುಗಳೇ ಸೋತಿದ್ದಾರೆ. ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸೋತಿದ್ದಾರೆ, ಇದೇ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರೇ ಸೋತಿದ್ದಾರೆ. ಹಿಂಗೆಲ್ಲ ಇರಬೇಕಾದ್ರೆ
ಆಗ ತೆಗೆದುಕೊಳ್ಳದಂತಹ ನಿರ್ಧಾರಗಳನ್ನ ಈಗ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ? ಇದೆಲ್ಲವೂ ಕೂಡ ಎಫೆಕ್ಟ್ ಆಗೋದು ಜನ ಮಾತನಾಡ್ಕೊಳ್ತಾ ಇರೋದು, ರಾಜಕೀಯ ವಲಯದ ಪಂಡಿತರು ಮಾತಾಡ್ಕೊಳ್ತಾ ಇರುವಂತಹ ವಿಚಾರ. ಮುಂಬರುವಂತಹ 2028ರ ಚುನಾವಣೆಗೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಬಟ್ ಯಾಕೆ ಈ ರೀತಿ? ಸಿದ್ದರಾಮಯ್ಯ ಅವರ ಬಣದವರು ಕಿಕ್ಔಟ್ ಆಗ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಮೌನವಾಗಿದ್ದಾರೆ? ಏನು ನಡೀತಾ ಇಲ್ವಾ ಸಿದ್ದರಾಮಯ್ಯ ಅವರ ಮಾತು? ಈ ರೀತಿಯ ಚರ್ಚೆಗಳು ಸಹಜ, ರಾಜಕೀಯ ವಲಯದಲ್ಲಿ ಚರ್ಚೆಗಳು ಉಂಟಾಗ್ತಾ ಇದೆ. ಈಗ ಬರ್ತಾ ಇರುವಂತಹ ಮಾತು ಜಮೀರ್ ಅವರ ತಲೆದಂಡ ಆಗೋದು ಫಿಕ್ಸ್ ಅನ್ನುವಂತಹ ವಿಚಾರ. ಅದೆಲ್ಲದರ ನಡುವೆ ಜಮೀರ್ ಅವರು ಮತ್ತೆ JDSಗೆ ಹೋಗ್ತಾರಾ? ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಕುಮಾರಸ್ವಾಮಿ ಅವರು ಜಮೀರ್ ಅವರ ಸಂಬಂಧ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಯಾಕಂದ್ರೆ ಮೊದಲ ಬಾರಿಗೆ ಕುಮಾರಸ್ವಾಮಿಯವರ ಆಡಳಿತ ಬಂದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸ್ವತಃ ನ್ಯಾಷನಲ್ ಟ್ರಾವೆಲ್ಸ್ನ ಓನರ್ ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಅವರೇ ಬಸ್ ಓಡಿಸ್ಕೊಂಡು ಹೋಗ್ತಾರೆ ಎಲ್ಲ ಶಾಸಕರನ್ನ ಕರ್ಕೊಂಡು. ಆ ರೀತಿ ಇದ್ದಂತಹ ಸಂಬಂಧ, ಅದನ್ನ ನಾವು ಎಕ್ಸ್ಟ್ರಾ ಹೇಳುವ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಯವರು ಜಮೀರ್ ಅವರು ಯಾವ ರೀತಿ ಇದ್ರು, ಕುಚುಕುಗಳ ರೀತಿಯಲ್ಲಿ ಇದ್ದಂಥವ್ರು. ಅದಾದ್ಮೇಲೆ ಬೇರೆ ಬೇರೆ ರೀತಿ ಬೆಳವಣಿಗೆಗಳಾಗತ್ತೆ. ಬಟ್ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರು ಅಲ್ಲ. ಯಾವ ರಾಜಕೀಯ ನಾಯಕರುಗಳು ಯಾವಾಗ ಯಾವ ರೀತಿ ಚೇಂಜಸ್ ಆಗ್ತಾರೋ, ತಮ್ಮ ಹೇಳಿಕೆಗಳನ್ನ ಯಾವ ರೀತಿ ಟರ್ನ್ ಮಾಡ್ತಾರೋ ಅದು ಗೊತ್ತಿಲ್ಲ. ಅದು ಸಾಕಷ್ಟು ಸಂದರ್ಭಗಳಲ್ಲಿ ಆ ರೀತಿ ಆಗಿದೆ. ಬಟ್ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ಬೆಳವಣಿಗೆಗಳಾಗ್ತಾ ಇದೆ ಅಂದ್ರೆ, ಪ್ರತಿಯೊಬ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನೂ ರಿಸಲ್ಟೇ ಬಂದಿಲ್ಲ. ಅದೇನೋ ಹೇಳ್ತಾರಲ್ಲ ಗಾದೆ, ಆ ಗಾದೆ ಅದು ಪ್ರೂವ್ ಆಗ್ತಾ ಇದೆ. ಅದೇನೋ ಪುಕ್ಕ ತರ್ಕೊಂಡ್ರು ಅನ್ನುವಂತಹ ಗಾದೆ ಮಾತು. ರಿಸಲ್ಟೇ ಬಂದಿಲ್ಲ, ಆಲ್ರೆಡಿ ಕಾಂಗ್ರೆಸ್ ಇಲ್ಲಿ ಸೋಲೊಪ್ಕೊಳ್ತಾ ಅನ್ನುವಂತಹ ವಿಚಾರ. ಅದೆಲ್ಲದರ ನಡುವೆ ಜಮೀರ್ ಅವರ ತಲೆದಂಡ ಆಗುತ್ತಾ? ಮತ್ತೊಂದು ಕಡೆ ಮುಸ್ಲಿಂ ನಾಯಕರು ನಾನಾ ನೀನಾ ಅನ್ನುವಂತಹ ರೀತಿಯಲ್ಲಿ ಜಿದ್ದಿಗೆ ಬಿದ್ದೋ ರೀತಿಯಲ್ಲಿದ್ದಾರೆ. ಸೊ ಗೆದ್ರೆ ನನ್ನಿಂದ, ರಿಜ್ವಾನ್ ಹರ್ಷದಿಂದ ಗೆದ್ದುಬಿಡ್ತು ದಾವಣಗೆರೆ ದಕ್ಷಿಣ, ಅದು ಸೋತ್ರೆ ಜಮೀರ್ ಅಹಮದ್ ಅವರಿಂದ, ಈ ರೀತಿಯ ವಿಚಾರಗಳು. ಸೊ ಒಂದು ರೀತಿಯಲ್ಲಿ ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದ್ದಾರ ಜಮೀರ್ ಅಹಮದ್ ಅವರು ಅನ್ನುವಂತಹ ವಿಚಾರಗಳು ಕೂಡ. ಸೊ ಒಟ್ಟಾರೆ ಜಮೀರ್ ಅವರು ಮತ್ತೆ JDSಗೆ ಹೋಗುವಂತಹ ಸೂಚನೆ ಇದೆಯಾ ಅದು ಗೊತ್ತಿಲ್ಲ. ಏನಾಗಬಹುದು, ಯಾಕಂದ್ರೆ ರಾಜಕೀಯದಲ್ಲಿ ಇದೇ ರೀತಿ ಊಹೆ ಆಗುತ್ತೆ ಅನ್ನೋದು ಕೂಡ ಹೇಳೋದಕ್ಕಾಗಲ್ಲ. ಏನ್ ಬೇಕಾದ್ರೂ ಆಗ್ಬಹುದು, ರಾತ್ರಿಯಾಗಿ ಬೆಳಗಾಗೋದ್ರಲ್ಲಿ ಏನ್ ಬೆಳವಣಿಗೆ ಬೇಕಾದ್ರೂ ಆಗ್ಬಹುದು, ಸರ್ಕಾರನೇ ಬಿದ್ದು ಹೋಗ್ಬಹುದು. ಆ ರೀತಿ ಉದಾಹರಣೆಗಳು ಕೂಡ ಇದೆ. ಒಂದು ದಿನಕ್ಕೆ ಮುಖ್ಯಮಂತ್ರಿ ಆದವರು ಕೂಡ ಇದ್ದಾರೆ, ಓಡೋಡ್ ಹೋಗಿ ರಾಜೀನಾಮೆ ಕೊಟ್ಟಿದ್ದು ಕೂಡ ಇದೆ. ಪ್ರತಿಯೊಂದು ಕೂಡ ಆಗಿದೆ. ಸೊ ಹಾಗಾಗಿ ಏನ್ ಬೇಕಾದ್ರೂ ಆಗ್ಬಹುದು. ಒಟ್ಟಾರೆ ಜಮೀರ್ ಅವರ ತಲೆದಂಡ ಆಗುತ್ತಾ, ಏನಾಗಬಹುದು ಮುಂದಿನ ದಿನಗಳಲ್ಲಿ ಬೆಳವಣಿಗೆ? ಸೊ ಕಾದು ನೋಡೋಣ.